ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ನನ್ನ ಮಗಳು ಕೂಡ ಚೆನ್ನಾಗಿದ್ದಾಳೆ ನೋಡಿ. ಹಾಯ್ ಮಾಡು ಮಗ. ಹಾಯ್ ಮಾಡಿದೆ ಇಲ್ಲಿದೆ ಮೊಬೈಲಿಗೆ ಹಾಯ್ ಮಾಡು. ಬೇಕಾ ಮಾಡು ಹಾಯ್ ಹಾಯ್ ಮಾಡು. ಹಾಯ್ ಹಾಯ್ ಮಾಡಲ್ಲ. ವೀಣಾ ಆಂಟಿ ಮನೆಗೆ ಹೋಗೋಣ. ವೀಣಾ ಅತ್ತಿಮ್ಮ ಮನೆಗೆ. ಹಾಂ, ಬಟ್ಟೆ ಇಸ್ಕೊಬರಕ್ಕೆ ಹೋಗ್ಬೇಕು. ಒಂದು ಡ್ರೆಸ್ ಒಯ್ದಿದ್ಲವಳು, ಹೊಲ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪದು. ಅದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಹೊರಗಡೆ ಅದು ಇದು ತೊಗೊಳೋದಿದೆ. ಏನೆಲ್ಲ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಇವತ್ತು. ನಮ್ಮ ಮನೆಯವರು ಸೈಕಲ್ ಕಳಿಸಿದ್ರು. ಸೈಕಲ್ಗೆಲ್ಲ ಆಯಿಲ್ ಬಿಡಿಸ್ಕೊಂಡು ತೊಗೊಂಡೋಗೋಣ ಅಂತ ತೊಗೊಂಡೋಗ್ತಾ ಇದ್ದೀವಿ. ಇಲ್ಲಿ ಸೈಕಲ್ಗೆಲ್ಲ ಆಯಿಲ್ ಬಿಡ್ತಾ ಇದ್ದಾರೆ ನೋಡಿ. ಇವಾಗ ತುಂಬ ಮಳೆ ಬಂದಿತ್ತು. ಒಂದು ಸಾರಿ ಜೋರಾಗಿ ಮಳೆ ಬಂತು. ಎಷ್ಟು ಜೋರಾಗಿ ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂತು. ಸೈಕಲ್ ವೀಲ್ ತಿರುಗಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ. ನಾನು ನನ್ನ ಮಗಳು ಮತ್ತು ಅಮ್ಮ ಬಂದಿದ್ವಿ. ನಮ್ಮ ಅತ್ತಿಗೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಸೈಕಲ್ಗೂ ಆಯಿಲೆಲ್ಲ ಬಿಡಿಸ್ಕೊಂಡು ಸೈಕಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೈಕಲ್ ತೊಗೊಂಡು ಮನೆಗೆ ಬಂದ್ವಿ. ನನ್ನ ಮಗಳು ನೋಡಿ ಆ ಸೈಕಲ್ ನೋಡಿ, ಸಣ್ಣ ಸೈಕಲ್ ಹತ್ತುತ್ತಾನೇ ಇಲ್ಲ. ಈ ದೊಡ್ಡ ಸೈಕಲೇ ನನಗೆ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ನೋಡಿರಿ. ನಮ್ಮಪ್ಪ ಆಟ ಆಡಿಸ್ತಿದ್ದಾರೆ. ಇದೇ ಸೈಕಲ್ ಬೇಕು ಅಂತಿದ್ದಾಳೆ. ಬೆಳಗ್ಗೆ ಆಡಿಸ್ತಿದ್ದಾರೆ ನಮ್ಮಪ್ಪ. ಅದು ನಾವು ಈವ್ನಿಂಗ್ ಹೋಗಿದ್ವಿ ನಿನ್ನೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಈ ಸೈಕಲ್ನ ನಮ್ಮ ತಂಗಿ ಯಜಮಾನ್ರು, ನಮ್ಮ ಭಾವ ಇದ್ದಾರಲ್ಲ ಅವರು ನನ್ನ ಮಗಳಿಗೆ ಬರ್ತಡೇಗಂತ ಗಿಫ್ಟ್ ಮಾಡಿದ್ದು. ಈ ಸೈಕಲ್ ತುಂಬ ಚೆನ್ನಾಗಿದೆ. ಅವಳಿಗೆ ತುಂಬ ಇಷ್ಟ ಈ ಸೈಕಲಲ್ಲಿ ಆಡೋದು. ಆದರೆ ಈ ಸೈಕಲ್ಗಿಂತ ಈ ಸೈಕಲ್ ಒಂದು ಸ್ವಲ್ಪ ಕಲರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಸೈಕಲ್ನೇ ಹಿಡಿದು ಬಿಟ್ಟಿದ್ದಾಳೆ ನೋಡಿ. ಬಿಡ್ತಾನೇ ಇಲ್ಲ. ನಿನ್ನ ಸೈಕಲ್ ಯಾವುದು ಚಿಕ್ಕಪ್ಪ ಕೊಡಿಸಿದ್ದು ಅಂದರೆ ಇದಂತೆ. ಅದು ಯಾರ ಸೈಕಲ್? ಭಾವ ಸೈಕಲ್ ಅಂದರೆ ಹ್ಞೂ ಅಂತಾಳೆ. ಆದರೆ ಆ ಸೈಕಲ್ ಹತ್ರನೇ ಹೋಗ್ತಾಳೆ, ಆಡ್ತಾಳೆ. ಈಗ ಒಂದು ಸ್ವಲ್ಪ ಹೊತ್ತು ಹಿಂಗೆ ಸೈಕಲ್ ನೋಡ್ಲಿಕ್ಕೆ ಅಂತ ಹೋಗಿದ್ದು ನೋಡಿ, ಮತ್ತೆ ಅಲ್ಲೇ ಇದ್ದಾಳೆ ಸೈಕಲ್ ಹತ್ರನೇ, ಬಿಡ್ತಾನೇ ಇಲ್ಲ. ಸೈಕಲ್ ತಗೊಂಡು ನಮ್ಮ ಅಣ್ಣ ಬಂದು ಎತ್ಕೊಂಡು ಹೋಗಿ ಟ್ರೈ ಮಾಡ್ತಿದ್ದಾರಲ್ಲ, ಆವಾಗ ಏ ಅಂತ ಕೂಗ್ತಾ ಇದ್ಲು ನೋಡಿ. ಈ ಕಡೆ ಕೂತ್ಕೊಂಡು ಅವಲಕ್ಕಿ ತಿನ್ನೋಣ ಅಂತ ಇವತ್ತು ಬೆಳಗ್ಗೆ ಟಿಫನ್ನಿಗೆ ಅವಲಕ್ಕಿ ಮಾಡಿದರು. ತಿನ್ನೋಣ ಅಂತ ಸುಮ್ಮನೆ ತಿಂತಾಯಿದ್ದೆ. ಇವಳಿಗೆ ಸಿರಿ ಮಾಡಿ ತಿನ್ನಿಸಿದ್ದೆ. ಇವಳು ನೋಡಿ ಅವಲಕ್ಕಿ ಪ್ಲೇಟಲ್ಲಿ ಇಟ್ಕೊಂಡ್ರೆ ಅವಲಕ್ಕಿನೆಲ್ಲ ಎಳಿತಾಳೆ. ಸೈಕಲ್ ಕೇಳ್ತಾ ಇದ್ದೀನಿ ಯಾರ್ದು ಏನು ಅಂತ. ಸೈಕಲ್ನೇ ನಂದು ಭಾವಂದು ಅಂತ ತೋರಿಸ್ತಿದ್ದಾಳೆ. ಅವಳದು ಅಂದರೆ ಈ ಕಡೆ ಇದೆ ಅಂತ ತೋರಿಸ್ತಾಳೆ. ಅಣ್ಣ ಕೂಡ ಬಂದಿದ್ದರು. ಹಾಗೆಯೇ ಹಲಸಿನ ಹಣ್ಣು ಕೂಡ ಹಣ್ಣಾಗಿತ್ತು. ಹಲಸಿನ ಹಣ್ಣನ್ನ ಕೊಯ್ತಾ ಇದ್ದಾನೆ ಅಣ್ಣ ತಿನ್ನೋಕ್ಕೆ ಅಂತ. ಅಮ್ಮ ಎಲ್ಲ ಬಿಡಿಸಿ ಹಾಕ್ತಿದ್ದಾರೆ. ನಾವು ಹಲಸಿನ ಹಣ್ಣು ತಿನ್ನೋಕ್ಕಂತ ಬಂದೆ. ಬುಜ್ಜಿನ ಮಲಗಿಸ್ಬಿಟ್ಟು ಬುಜ್ಜಿ ಮಲಗಿದ್ದಾಳೆ ಇವಾಗ ನೋಡಿ. ಅಮ್ಮನೂ ಬಿಡಿಸ್ತಿದ್ದಾರೆ ಹಲಸಿನ ಹಣ್ಣು, ಹಾಗೇ ತಿಂತಾನೂ ಇದ್ದಾರೆ. ಅಣ್ಣ ಸ್ವಲ್ಪ ತಗೊಂಡೋಗ್ತಾನೆ ಹಲಸಿನ ಹಣ್ಣು ನಮ್ಮ ಅತ್ತಿಗೆಗೆ ಅಂತ ಹೇಳ್ಬಿಟ್ಟು, ಮಕ್ಕಳಿಗೆ ಅಂತ ಹೇಳಿ. ಮತ್ತು ಇವಾಗ ಪಕ್ಕದ ಮನೆಯವ್ರಿಗೂ ಹೋಯ್ತು ಹಲಸಿನ ಹಣ್ಣು ನೋಡಿ. ಎಷ್ಟು ದೊಡ್ಡದಿತ್ತು ಗೊತ್ತಾ? ಸಿಕ್ಕಾಪಟ್ಟೆ ದೊಡ್ಡದಿತ್ತು. ನಿಮಗೆ ತೋರಿಸೋಣ ಕಟ್ ಮಾಡೋಣ ಟೈಮಲ್ಲಿ ಅಂದ್ಕೊಂಡಿದ್ದೆ. ಅಷ್ಟರೊಳಗೇ ನನ್ನ ಪಾಪು ಮಲಸು ಒಳಗಡೆ ಇವ್ರು ಕೊಯ್ತಾ ಇದ್ದಾರೆ ನೋಡಿ. ಅಣ್ಣ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾನೆ. ತುಂಬಾ ಮ್ಯಾಣ ಅದರಲ್ಲಿ, ತುಂಬ ಮ್ಯಾಣ ಇತ್ತು. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಎಣ್ಣೆ ಹಚ್ಕೊಂಡಿದ್ದೀನಲ್ಲ ಜಾರ್ತಾ ಇತ್ತು. ಕೊಡ್ರಿ ಇಲ್ಲಿ ಮೊಟ್ಟೆ ತಿನ್ಮ. ನಮ್ಮ ಮನೆ ನಮ್ಮ ಅಪ್ಪರೇ ಮೊಟ್ಟೆ ಆಮ್ಲೆಟ್ ಅಂತ. ಬಾಯ್ ಮಣ್ಮಗ ಬೇಕಾ